ವಿಶೇಷವಾಗಿ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮ ಆಗಿಲ್ಲ. ಅಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಸುಕ್ಷೇತ್ರ ಗೋರಬಂಡದಲ್ಲಿ ಲಕ್ಷ್ಮೀ ತಿಮ್ಮಪ್ಪನ ದೇವಸ್ಥಾನದ ಅಡಿಯಲ್ಲಿ ನಾವು ಆಚರಿಸ್ತಕ್ಕಂಥದ್ದು ನಿಜವಾಗ್ಲೂ ಸಂತೋಷದ ವಿಷಯ. ಯಾಕಂದರೆ ಸಾಮೂಹಿಕ ವಿವಾಹಗಳು ದೇಶದ ಎಲ್ಲ ಭಾಗದಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಏನಪ್ಪ ಅಂದರೆ ನಡೀತಾವ. ಆದರೆ ಪ್ರಪ್ರಥಮದಲ್ಲಿ ಇದು ವಿಶೇಷವಾಗಿ ವರಮಹಾಲಕ್ಷ್ಮಿ ಪೂಜೆ, ಅದು ಮನೆಯಲ್ಲಿ ಮಹಿಳೆಯರು ವಿಶೇಷವಾಗಿ ಆಚರಿಸ್ತಕ್ಕಂಥ ಹಬ್ಬ. ಪತಿಯು ಕ್ಷೇಮವಾಗಿರಲಿ, ಸಂಸಾರ ಐಶ್ವರ್ಯಭರಿತವಾಗಿರಲಿ, ಸಂಪದ್ಭರಿತವಾಗಿರಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆಚರಿಸ್ತಕ್ಕಂಥ ಹಬ್ಬವನ್ನು ಇವತ್ತು ನರೇಂದ್ರ ರಾಠೋಡ್ ಅವರು ಸುಮಾರು 90ರಿಂದ 100 ದಂಪತಿಗಳನ್ನು ಕರೆಸಿ, ಯಾಕಂದರೆ ವರಮಹಾಲಕ್ಷ್ಮಿ ಪೂಜೆಯನ್ನು ದಂಪತಿಗಳ ಸಹಿತವಾಗಿ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಆ ವರಮಹಾಲಕ್ಷ್ಮಿಯ ಮೂರ್ತಿಯನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಲಿಕ್ಕೆ ಒಂದು ಸುದೈವವನ್ನು ನೀಡಿರ್ತಕ್ಕಂಥವರು ಯಾರಾದರೂ ಇದ್ದರೆ ನರೇಂದ್ರ ರಾಠೋಡ್ ಅವರು. ನಿಜವಾಗ್ಲೂ ಅವರ ಒಂದು ಕಾರ್ಯ ಯಾಕಂದರೆ ಅತ್ಯಂತ ಸಂತೋಷವನ್ನು ನೀಡ್ತಕ್ಕಂಥದ್ದು. ಇವತ್ತು ಒಯ್ದಿರ್ತಕ್ಕಂಥ ಈ ಲಕ್ಷ್ಮಿ ನಮ್ಮೆಲ್ಲರ ಮನೆಯಲ್ಲಿ ಬದುಕಿನಲ್ಲಿ ಸುಖ, ಶಾಂತಿ, ಸಮೃದ್ಧಿಯನ್ನು ನೀಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ವಿನಂತಿಸ್ಕೊತಾ, ಈ ಒಂದು ಕೆಲಸವು ನಿರಂತರವಾಗಿ ಸಾಗಲಿ. ಪ್ರತಿ ವರ್ಷವೂ ಕೂಡ ಆ ದೇವರು ಆ ನರೇಂದ್ರ ರಾಠೋಡ್ ಅವರಿಗೆ ಇನ್ನಷ್ಟು ಶಕ್ತಿ, ಸಂಪತ್ತು, ಐಶ್ವರ್ಯವನ್ನು ನೀಡಲಿ ಅಂತೇಳಿ ಆ ಲಕ್ಷ್ಮೀ ತಿಮ್ಮಪ್ಪನಲ್ಲಿ ವಿನಂತಿಸ್ಕೊತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ.